ಓಂ ಶ್ರೀ ಪರಮಾತ್ಮನೇ ನಮಃ. ಕಣ್ಕಣಿನಲ್ಲಿ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ನಾವೀಗ ವಿಜ್ಞಾನ ಭೈರವದ 5000 ವರ್ಷಗಳ ಪ್ರಾಚೀನ ಗ್ರಂಥ ವಿಜ್ಞಾನ ಭೈರವನ ತಂತ್ರದ 3ನೇ ವಿಧಿ, ಯಾವ ರೀತಿ ಶಿವನು ಉತ್ತರ ಕೊಡ್ತಾನೆ ಪಾರ್ವತಿಗೆ, ಯಾವ ವಿಧಿ ಯಾವ ಅಭ್ಯಾಸದಿಂದ ಪರಮಾತ್ಮನ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು, ಮಾರ್ಗವನ್ನು ನಾವು ವಿಧಿಯನ್ನು ನೋಡೋಣ. ವಿಜ್ಞಾನ ಭೈರವ್ ತಂತ್ರ ಶಿವ ಪಾರ್ವತಿ ಸಂಭಾಷಣೆಯಲ್ಲಿ ಅವರು ವಿಧಿ ಹೇಳ್ತಾ ಇದೆ. ಶಿವನು ಹೇಳ್ತಾನೆ, ಉಸಿರಿನ ಒಳಗೆ ಸಂಪೂರ್ಣವಾಗಿ ಪ್ರವೇಶಿಸಿದ ನಂತರ ಒಂದು ಕ್ಷಣ ಅದು ನಿಂತಿರುವಂತೆ ಭಾಸವಾಗುತ್ತದೆ. ಆ ಕ್ಷಣದಲ್ಲಿ ಮನಸ್ಸನ್ನು ಅಲ್ಲಿ ಸ್ಥಿರಗೊಳಿಸು, ಅಲ್ಲೇ ಭೈರವ ಸ್ಥಿತಿ ಪ್ರಕಾಶಿಸುವುದು. ಶಿವಜಿ ಹೇಳ್ತಾ ಇದ್ದಾನೆ, ಉಸಿರು ಒಳಗೆ ಸಂಪೂರ್ಣವಾಗಿ ಪ್ರವೇಶಿಸಿದ ನಂತರ ಉಸಿರು ಅಲ್ಲಿ ಒಂದು ಕ್ಷಣ ನಿಂತಿರುವಂತೆ ಆಭಾಸವಾಗ್ತದೆ. ಆ ಕ್ಷಣದಲ್ಲಿ ಮನಸ್ಸನ್ನು ಅಲ್ಲಿ ಸ್ಥಿರವಾಗಿ ಇರಿಸು, ಅಲ್ಲೇ ಭೈರವನು ಪ್ರಕಾಶಿಸುವನು. ಅವರು ಅಂದರೆ ಮೊದಲನೇ ಸಾಧನದಲ್ಲಿ ಉಸಿರು ಒಳಗೆ ಹೊರಗೆ ನಡುವಿನ ಶೂನ್ಯ, ಎರಡನೇದಲ್ಲಿ ಉಸಿರು ಹೊರಗೆ ಹೋದ ನಂತರ ಶೂನ್ಯ, ಮೂರನೇದರಲ್ಲಿ ಉಸಿರು ಸಂಪೂರ್ಣವಾಗಿ ಒಳಗೆ ಹೋದ ನಂತರ ಶೂನ್ಯ. ಆ ಕ್ಷಣದಲ್ಲಿ ದೇಹ ತುಂಬಿದ ಭಾಸ, ಪ್ರಾಣ ಚೈತನ್ಯ ಶೃಂಗಕ್ಕೆ ತಲುಪುತ್ತದೆ. ಮನಸ್ಸು ಕ್ಷಣಿಕವಾಗಿ ನಿಲ್ಲುತ್ತದೆ. ಅವರು ಈ ಪೂರ್ಣತೆ ಕ್ಷಣವೇ ಪರಮಾತ್ಮನ ದ್ವಾರವಾಗಿದೆ. ಹೇಗೆ ಅಭ್ಯಾಸ ಮಾಡಬೇಕು, ನಾವು ಯಾವ ರೀತಿ ಅಭ್ಯಾಸ ಮಾಡಬೇಕಂದರೆ, ಸುಖವಾಗಿ ಕುಳಿತುಕೊಳ್ಳಿ, ಉಸಿರನ್ನು ಸಹಜವಾಗಿ ಒಳಗೆ ಬರಲು ಬಿಡಿ. ಅವರು ಉಸಿರು ಸಂಪೂರ್ಣವಾಗಿ ಒಳಗೆ ತುಂಬಿದ ಕ್ಷಣವನ್ನು ಗಮನಿಸಿ. ಅವರು ಆ ಕ್ಷಣದಲ್ಲಿ ಒಂದು ಕ್ಷಣ ನಿಲ್ಲುವ ಶೂನ್ಯ, ಆ ಶೂನ್ಯದಲ್ಲಿ ಯಾವುದೇ ಪ್ರಯತ್ನವಿಲ್ಲದೆ ಇರುವಿರಿ. ಉಸಿರಿನ ಸ್ವತಃ ಹೊರಗೆ ಹೋಗಲು ಬಿಡಿ. ಉಸಿರನ್ನು ಬಲವಂತವಾಗಿ ಹಿಡಿಯಬೇಡಿ, ಪ್ರಾಣಾಯಾಮ ಮಾಡುವಂತೆ ಮಾಡಬೇಡ. ಅವರು ಕೇವಲ ಸಾಕ್ಷಿಯಾಗಿರು. ಒಳಗಿನ ಅನುಭವ. ಈ ಸಾಧನೆಯಲ್ಲಿ ಸಾಮಾನ್ಯವಾಗಿ ದೇಹದಲ್ಲಿ ಉಷ್ಣತೆ ಅಥವಾ ಕಂಪನ ಆಗುವುದು, ಹೃದಯ ಪ್ರವೇಶದಲ್ಲಿ ವಿಸ್ತಾರ ಭಾವ, ಮನಸ್ಸಿನ ಸಂಪೂರ್ಣ ಮೌನದ ಕ್ಷಣ, ಅಂತರಂಗದ ಆನಂದ, ನಾನು ಉಸಿರಾಡುತ್ತಿಲ್ಲ, ಉಸಿರೇ ನನ್ನನ್ನು ಉಸಿರಾಡುತ್ತಿದೆ ಎಂಬ ಅನುಭೂತಿ. ಯಾವ ರೀತಿ ಅನುಭವ ಆಗ್ತದೆ? ನಾನು ಉಸಿರಾಡುತ್ತಿಲ್ಲ, ಉಸಿರೇ ನನ್ನನ್ನು ಉಸಿರಾಡುತ್ತಿದೆ ಎಂಬ ಅನುಭೂತಿ ಆಗ್ತದೆ. ಇದು ಶಕ್ತಿ ಪ್ರಧಾನ ಸಾಧನ ಆಗಿದೆ. ಯಾವ ರೀತಿ ಯುಕ್ತಿ, ಈ ಸಾಧನೆಗೆ ಯಾವ ರೀತಿ ಯುಕ್ತಿ ಮಾಡಿಕೊಳ್ಳಬೇಕು? ಶಕ್ತಿ ಜಾಸ್ತಿ ಇರುವವರಿಗೆ, ಕ್ರಿಯಾಶೀಲ ಸ್ವಭಾವ ಇರುವವರಿಗೆ, ಕುಂಡಲಿನಿ ಸಂವೇದನೆ ಇರುವವರಿಗೆ, ದೇಹ ಜಾಗೃತಿ ಆಸಕ್ತಿ ಇರುವವರೆಗೆ. ಇಲ್ಲಿ ವಿಶೇಷ ಶಿವನು ಯಾವ ರೀತಿ ಸೂಕ್ಷ್ಮ ಸತ್ಯವನ್ನು ಹೇಳ್ತಾ ಇದ್ದಾನೆಂದರೆ, ಪೂರ್ಣತೆ ಕ್ಷಣದಲ್ಲಿ ಯಾವುದು ಬೇಕಿಲ್ಲ, ಪೂರ್ಣವಾಗಿರೋದೇ ಬ್ರಹ್ಮ ಆಗಿದೆ. ಆ ಕೊರತೆ ಇಲ್ಲದ ಕ್ಷಣ, ಆಸೆ ಇಲ್ಲದ ಸ್ಥಿತಿ, ಅದೇ ಭೈರವಾಗಿದೆ. ಭೈರವನು ಆಗಿದ್ದಾನೆ. ದಿನನಿತ್ಯದಲ್ಲಿ ಬಳಸಿ ಯಾವ ರೀತಿ ನಾವು ದಿನನಿತ್ಯದಲ್ಲಿ ಪ್ರಯಾಸ ಮಾಡಬೇಕು? ಪ್ರಾಂತ ಕಾಲದಲ್ಲೋ, ಸೂರ್ಯೋದಯ ಸಮಯದಲ್ಲೋ, ಶಕ್ತಿ ಕಡಿಮೆ ಆದಾಗ ಅವರು ಧ್ಯಾನ ಆರಂಭಿಸುವ ಮೊದಲು ಧ್ಯಾನ ಆರಂಭಿಸುವಾಗ 7 ನಿಮಿಷ 10 ನಿಮಿಷದೊಳಗೆ ನೀವು ಧ್ಯಾನ ಮಾಡಬಹುದು. ಅವರು ಸಾಧನೆ 1ರಲ್ಲಿ ಮತ್ತು 2ರಲ್ಲಿ 3ರಲ್ಲಿ ಯಾವ ರೀತಿ ಇದೆ ಸಾಧನೆ ಗಮನ. ಮೊದಲನೇದು ಉಸಿರು. ಮೊದಲನ ಸಾಧನೆಯಲ್ಲಿ, ಮೊದಲನ ವಿಧಿಯಲ್ಲಿ ಶಿವನು ಹೇಳ್ತಾ ಇದ್ದಾನೆ, ಉಸಿರು ಒಳಗೆ ಮತ್ತು ಹೊರಗೆ ನಡುವಿನ ಶೂನ್ಯತೆ. 2ನೇ ವಿಧಿಯಲ್ಲಿ ಉಸಿರು ಹೊರಗೆ ಹೋದ ನಂತರ ಶೂನ್ಯತೆ. 3ನೇದಲ್ಲಿ ಉಸಿರು ಒಳಗೆ ಹೋದ ನಂತರ ಶೂನ್ಯತೆ. ಮೂವರಿಗೂ ಒಂದೇ ಗುರಿ, ಸಾಕ್ಷಿ ಸ್ಥಿತಿ, ಭೈರವ ಸ್ಥಿತಿಗೆ. ಈ 3 ಒಂದೇ ಗುರಿಯಾಗಿದೆ. ನೀವು ಯಾವುದಾದ್ರೂ ಒಂದನ್ನು ಮಾರ್ಗವನ್ನು ಹಿಡಿದುಕೊಂಡು ನೀವು ಪರಮಾತ್ಮನ ಹತ್ರ ಹೋಗಬಹುದು. ಏನು ಕಷ್ಟ ಇಲ್ಲ. ಸ್ತ್ರೀ ಆಗಿರೋದು, ಪುರುಷ ಆಗಿರೋದು, ಗೃಹಸ್ಥ ಆಗಿರೋದು, ವಿರಕ್ತರಾಗಿರುವುದು, ಎಲ್ಲಾದರೂ ಇರಿ. ಏನು ನಿಮ್ಮ ಧ್ಯಾನದಲ್ಲಿ ನೀವು ಧ್ಯಾನ ಮಾಡುವುದು ಪ್ರಾಚೀನ ಗ್ರಂಥ. ಅವರು ವಿಜ್ಞಾನ ಭೈರವ್ 5000 ವರ್ಷಗಳ ಪ್ರಾಚೀನ ಗ್ರಂಥವಾಗಿದೆ. ನೀವು ಸಾಧನೆ ಮಾಡಿ ತನ್ನ ಸ್ವಸ್ವರೂಪವನ್ನು ಅರಿತುಕೊಂಡು ನೀವನ್ನು ಅರಿತುಕೊಳ್ಳಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ.